ಮೇಡಮ್ಮ, ನೀನ್ ಅದರೆಲ್ಲ ಸ್ಟೇಟಸ್ ಹಾಕೊಂಡ್ಬಿಟ್ರೆ ನಾನು ತಲೆ ಕೆಡ್ಸ್ಕೊತೀನಿ ಅನ್ಕೊಂಡ್ಯಾ? ನಿನಗೆ ಎಷ್ಟಿರ್ಬೇಕಾದ್ರೆ ನನಗೆ ಎಷ್ಟಿರ್ಬೇಕು? ಮೇಡಮ್, ಅದು ನಾನದ ಮೇಡಮ್ ಹಾಕಿರೋದು ಸ್ಟೇಟಸ್. ಆ ಸ್ಟೇಟಸ್ ನೀನ್ ನನಗೆ ಹಾಕಿರೋದಂತ ನನಗೆ ಚೆನ್ನಾಗಿ ಗೊತ್ತು. ನಾನ್ ನೋಡಿದ ತಕ್ಷಣ ಡಿಲೀಟ್ ಮಾಡ್ಬಿಟ್ಟೆ ಅಲ್ವಾ? ಯಾಕೆ ಬೇರೆ ಹುಡುಗಿರು ಯಾರಾದ್ರೂ ನೋಡ್ಬಿಟ್ರೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರಾ? ಆ ಸ್ಟೇಟಸ್ ನಾನ್ ಮಾತ್ರ ನೋಡ್ಬೇಕಾಗಿತ್ತಲ್ವಾ? ಏನಂತ ಹಾಕಿದ್ದೆ ನೀನು? ನಾನು ಇಲ್ಲ ಅಂದ್ರೆ ನೀನ್ ಚೆನ್ನಾಗಿರ್ತೀಯ, ಆರಾಮಾಗಿರ್ತೀಯ ಅಂತ ಅಲ್ವಾ? ಇದನ್ನ ನನ್ನ ಮನೇಲಿ ಇದ್ದಾಗ್ಲೇ ಬಾಯ್ ಬಿಟ್ಟು ಹೇಳ್ಬೇಕಾಗಿತ್ತು. ನೀನ್ ಹೇಳಿದ್ರು ಹೇಳಿರ್ತೀಯ ಬಿಡು, ನಾನೇ ದಡ್ಡಿ, ನನಗೆ ಅರ್ಥ ಆಗಿರಲ್ಲ. ಮೇಡಮ್, ನಿನ್ ಮನ್ಸು ಕಲ್ಲು ಕಲ್ಲು ಸುಬ್ಬು, ನಿನ್ ಮನ್ಸು ಕಲ್ಲು, ನಿನ್ ಮನ್ಸು ಈಗದು ಪ್ರೂವ್ ಆಗೋಯ್ತು. ನನ್ನಂತ 100 ಜನ ಬಂದ್ರು ನಿನ್ನ ಬದಲಾಯಿಸೋದಕ್ಕಾಗಲ್ವಾ? ನೀನೇ ಸಂಗಾತಿನ? ಎಂಥ ದಡ್ಡಿ ನಾನು. ನಿನ್ನಂಥವ್ನ ನನ್ನ ಫ್ರೆಂಡ್ ಮಾಡ್ಕೊಂಡಿರೋದೇ ದೊಡ್ಡ ತಪ್ಪು. ನನ್ನ ಮನ್ಸಿನ ಮಾತು ಕೇಳ್ಕೊಂಡು ಮುಟ್ಟೇನೋ ಮಾಡ್ಕೊಂಡ್ಬಿಟ್ಟೆ ನಾನು. ನನಗೆ ಬುದ್ಧಿ ಇಲ್ಲ. ಇನ್ಮೇಲೆ ನಾನು ಹೆಂಗಿರ್ತೀನಿ ಅಂತ ನೀನ್ ನೋಡ್ತಾ ಇರೋ. ನೀನ್ ಸೇರ್ ಅಂದ್ರೆ ನನ್ ಸಭಾ ಸೇರ್, ನೀನ್ ಸುಬ್ಬು ಆದ್ರೆ ನಾನ್ ಶ್ರಾವಣಿ. ಈ ಶ್ರಾವಣಿ ಯಾರಿಗೂ ತಗೊಳ್ಳಲ್ಲ, ನೋಡ್ತಾ ಇರೋ. ಮೇಡಮ್, ಮಾತಾಡೋಕ್ಕೂ ಬಿಡ್ಲಿಲ್ವಲ್ಲಪ್ಪ ಇವರು. ಅಲ್ಲ, ಈ ಹುಡುಗಿ ಜೊತೆ ಜೀವನ ಪೂರ್ತಿ ಹೇಗ್ ಕಳಿಯೋದು ನಾನು? ಅಲ್ಲ, ಈ ಹುಡುಗಿರಿ ಅಂದ್ರೆ ಹೀಗೇನಾ? ತಲೆ ಮೇಲೆ ನೀನು ಕೊಂಬಿರುತ್ತಾ? ಅಲ್ಲ, ಅಪ್ಪ ಅಮ್ಮನ ಎದುರುಗಡೆ ಮಾತಾಡಲ್ಲ, ಬಾವ ಅಕ್ಕನ ಎದುರುಗಡೆ ಮಾತಾಡಲ್ಲ ಅಂದ್ರೆ ಹುಡುಗರು ಬಾಳೆಲ್ಲ ಗೋಳನ? ಬಾವಾ, ಎಂತ ಕೆಲಸ ಮಾಡ್ಬಿಡ್ರಿ. ಶ್ರಾವಣಿ ಮೇಡಮ್ ಇನ್ನು ಸ್ಟೇಟಸ್ ಹಾಕ್ಬಿಟ್ಟಿದ್ದಾರೆ. ಜಗತ್ತಲ್ಲಿ ಯಾರನ್ನೂ ನಂಬಬಾರದು, ನಂಬಿದರೆ ಹತ್ತಿರವಾಗಬಾರದು, ಹತ್ತಿರವಾದರೆ 10 ಪಟ್ಟು ದುಃಖನ. ನಂಬಿದ್ರೆ ನಂಬಿಕೆ ದ್ರೋಹ, ಬೆಂಗಾವಲೆ ಅಂದ್ಕೊಂಡ್ರೆ ಬೆನ್ನಿಗೆ ಚೂರಿ. ನೀನೇ ಸಾಕಿದಾಗಿನಿ ಹದ್ದಾಗಿ ಕುಕ್ಕಿತಲ್ಲ, ಬೀಸೋ ಗಾಳಿ ಬಿರುಗಾಳಿಯಾಗಿ ಬೆಂಕಿಯಾಗಿ ಚೆಲ್ಲಿತಲ್ಲ. ಅಯ್ಯೋ ಮೇಡಮ್, ಇದೇನು ಹಿಂಗೆಲ್ಲ ಬರ್ಕೊಂಡಿದಾರಲ್ಲ. ಎಲ್ಲ ಉಲ್ಟಾಯ್ತು. ಮುಗೀತು ನನ್ನ ಕತೆ, ಮುಗೀತು. ಇಲ್ಲ ಇಲ್ಲ, ಮಾವ ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲ. ಹೌದು ಕಣಮ್ಮ, ಅಪ್ಪ ತುಂಬಾ ಹಠ ಮಾಡ್ತಿದ್ದಾರೆ. ಸುಬ್ಬುಗೆ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡ್ಲೇಬೇಕು ಅಂತ. ನಾನು 1000 ಸರಿ ಬಡ್ಕೊಂಡಿದ್ದೀನಿ. ಈ ಮನೆ ಸೊಸೆ ಶ್ರಾವಣಿ ಅಮ್ಮ ಅಂತ. ನಮ್ಮ ಮಾತಿಗೆ, ನಮ್ಮ ಭಾವನೆಗೆ ಬೆಲೆನೇ ಇಲ್ವಾ? ಏನಿದು ಕರ್ಮಕಾಂಡ? ಶ್ರಾವಣಿ ಇಲ್ಲಿಂದ ಹೋದ್ರೆ ಆ ಶ್ರೀವಲ್ಲಿ ಬರ್ತಾಳೆ ಅನ್ಕೊಂಡೆ. ಈಗ ನೋಡಿದ್ರೆ ಇನ್ಯಾರೋ ನಾಗವಲ್ಲಿ ಬರೋ ಥರ ಕಾಣ್ತಾ ಇದ್ದಾಳಲ್ಲ. ಜೀವನದಲ್ಲಿ ಇನ್ನು ಏನೇನು ನೋಡಬೇಕೋ ಏನೋ. ಯಾರ ಜೊತೆನಾದರೂ ಅಡ್ಜಸ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಮನಿನೋ ಅಥವಾ ಮನೇನೋ ನೋಡೋಣ ಅಂದ್ಕೊಂಡೆ. ಆದರೆ ಅದು ಯಾವುದು ಆಗೋ ಥರ ಕಾಣ್ತಾ ಇಲ್ವೇ? ಲೋ ಸುಬ್ಬು, ಲೋ ಸುಬ್ಬು, ಬಾಪ ಇಲ್ಲಿ. ಏನಪ್ಪ? ಇಲ್ಲಿ ನೋಡಪ್ಪ ಪೇಪರ್ನ. ಪೇಪರಾ? ಏನಾದ್ರು ಖುಷಿ ವಿಚಾರ ಇದೆಯಾ? ಹೂ ಕಣೋ, ಖುಷಿ ವಿಚಾರನೆ. ನೋಡ ಪೇಪರ್ನ. ಏನು ಸ್ಪೆಷಲ್ ಏನೂ ಕಾಣಿಸ್ತಲ್ಲ ನನಗೆ. ಲೋ ದಡ್ಡ, ಕೆಳಗೆ ನೋಡು. ಏನಪ್ಪ ಇದು? ಏನಂತ ಓದಪ್ಪ, ಗೊತ್ತಾಗುತ್ತೆ. ಏನ್ರಿ ಆಯ್ತು? ಕುಡೀಲಿ. ಅಯ್ಯಯ್ಯೋ, ಅಯ್ಯೋ, ಎಲ್ಲ ಗರ ಬಡ್ದವ್ರು ನಿಂತ್ಕೊಂಡಿದ್ದೀರಲ್ಲ ನೋಡ್ಕೊಂಡು. ಪೇಪರ್ ಅಲ್ಲಿ ಏನಿದೆ ಅಂತ ಯಾರಾದ್ರೂ ಓದ್ ಹೇಳಿ. ಓದಬೇಕಾಗಿದ್ದಾರೆ. ಮಾಮ್, ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಿದ್ಯಾ, ಸುಬ್ಬು ತುಂಬಾನೇ ಓವರ್ ಆಗಿ ಆಡ್ತಿಲ್ವಾ?
ನಾನು ನೋಟಿಸ್ ಮಾಡಿದೆ. ಮುಂಚೆ ನಮ್ಮ ಮುಂದೆ ನಿಂತ್ಕೊಳ್ಳೋಕೆ ಹೆದರ್ತಿದ್ದ, ಆದ್ರೆ ಈಗ ನಮ್ಗೆ ಎದುರು ತರ ಕೊಡ್ತಾನೆ. ಮಾಮ್, ಅವ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಒಂದೊಂದ್ಸಲ ಭಯನೇ ಆಗುತ್ತೆ ಮಾಮ್. ನನ್ ಮಗ ಆಗಿ ಆಫ್ಟರ್ ಆಲ್ ಒಬ್ಬ ಕೆಲಸದವನಿಗೆ ಹೆದರ್ಕೋತಿದ್ಯಾ ನೀನು? ಮಾಮ್, ನಾನು ಎದ್ರುಕೊಂತ ಇರೋದು ಅವ್ನು ನಂಗೆ ಹೊಡೆದ ಅಂತ ಅಲ್ಲ. ಅವ್ನು ನನಗೆ ಹೊಡೆದಿದ್ದಕ್ಕೆ ನಾನು ಅವನನ್ನ ಎತ್ತಾಕೊಂಡು ಹೋಗಿ ಚೆನ್ನಾಗಿ ಹೊಡೆದಿದ್ದೀನಿ. ಆದರೆ ಇವಾಗ ಅವ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಒಂಥರ ಭಯ ಆಗುತ್ತೆ. ಮುಂಚೆ ಈ ಮನೇಲಿ ನಾಯಿ ಥರ ಬಾಲಲ್ಲಿ ಆಡಿಸ್ಕೊಂಡಿದ್ದ, ಇವಾಗ ನೋಡಿದ್ರೆ ಸಿಂಹ ಥರ ಎದುರಾಗಿ ನಿಂತಿದ್ದಾನೆ. ಮೊದ್ಲು ನೀನು ಈ ಶತ್ರುನ ಹೊಗಳೋದನ್ನ ನಿಲ್ಸು. ಮಾಮ್, ನಾನು ಹೊಗಳ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇರೋದು. ಮಾಡಿ ನೀನು ಹೆದರ್ಕೊಂಡಷ್ಟು ಅವ್ರು ನಿನ್ನನ್ನ ಹೆದರ್ಸ್ತಾರೆ. ಸ್ಟಾಪ್ ಡೂಯಿಂಗ್ ದಟ್. ಅವ್ನು ನಮ್ಗೆ ಏನ್ ಮಾಡಕ್ ಸಾಧ್ಯ ಮಾಡಿ? ಮಾಮ್, ಅವ್ನು ಏನು ಮಾಡ್ತಾನೋ ಬಿಡ್ತಾನೋ ನಂಗಂತೂ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಅವ್ನ ಬಿಹೇವಿಯರ್ಲಿ ಚೇಂಜಸ್ ಆಗಿರೋದು ನಿಜ. ಅವ್ನ ಲೈಫಲ್ಲಿ ಏನೋ ಚೇಂಜ್ ಆಗಿದೆ ಮಾಮ್. ಅದಾಗಿರೋದಕ್ಕೆ ಅವನಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿರೋದು. ಇನ್ನೇನ್ ಚೇಂಜ್ ಆಗಕ್ ಸಾಧ್ಯ ಮಾಡಿ? ಈಗ ಅವನು ಶ್ರಾವಣಿ ಗಂಡನೂ ಅಲ್ಲ, ದೊಡ್ಡ ಮನೆ ಅಳಿಯಾನೂ ಅಲ್ಲ, ಆಸ್ತಿ ಎಲ್ಲ ಅವನ ಕೈಯಲ್ಲೂ ಇಲ್ಲ. ಮುಂಚೆ ಆದ್ರೆ ನಾವು ಹೆದರ್ಕೋಬೇಕಿತ್ತು, ಆದ್ರೆ ಈಗ ಅವ್ನು ಏನು ಅಲ್ಲ, ಆಫ್ಟರ್ ಆಲ್ ಕೆಲಸದವನು. ಇನ್ ಯಾವತ್ತು ಆ ಶ್ರಾವಣಿ ಸುಬ್ಬುಗೆ ಮದ್ವೆನೂ ಆಗೋದಿಲ್ಲ. ಇನ್ ಯಾಕೆ ಹೆದರ್ಕೋಬೇಕು? ನೋಡು, ಹೇಗೋ ವೀರು ಶ್ರಾವಣಿಗೆ ಗಂಡು ಹುಡ್ಕಕ್ ಶುರು ಮಾಡಿದ್ದಾನೆ. ಆ ಕೆಲಸನ ಸುಬ್ಬುನೇ ಮುಂದೆ ನಿಂತು ಮಾಡ್ತಿದ್ದಾನಂತೆ. ಆದ್ರೆ ವೀರು ಯಾರನ್ನಾದ್ರೂ ಸೆಲೆಕ್ಟ್ ಮಾಡಕ್ ಮುಂಚೆ ಶ್ರಾವಣಿಗೆ ತಕ್ಕ ಗಂಡು ನೀನೆ ಅಂತ ವೀರುಗ್ ಅನ್ನಿಸ್ಬೇಕು. ಅವನಿಗೆ ಹಾಗೆ ಅನ್ಸೋ ಹಾಗೆ ನೀನ್ ನಡ್ಕೋಬೇಕು. ಯು ಅಂಡರ್ಸ್ಟ್ಯಾಂಡ್? ಯು ಆರ್ ರೈಟ್ ಮಾಮ್. ಇವಾಗ ನನ್ನ ಗಮನ ಎಲ್ಲ ಮಾವನ ಕಡೆ ಇರಬೇಕು. ಮೊದಲು ಮಾವನ ಹತ್ರ ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡಬೇಕು. ಶ್ರಾವಣಿಗೆ ನಾನೇ ತಕ್ಕನಾದ ಹುಡುಗ ಅಂತ ತೋರಿಸ್ಕೋಬೇಕು. ಎಸ್, ಅಬ್ಸಲ್ಯೂಟ್ಲಿ.